ಕರ್ನಾಟಕ ಟೀಚರ್ ರಿಕ್ರೂಟ್ಮೆಂಟ್ 2026 ಡಿಯರ್ ಸ್ಟೂಡೆಂಟ್, ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ PSTR, GPSTR ಹಾಗೂ HSTR ಸಂಬಂಧಪಟ್ಟಂತ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಜನರಲ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್, ಇದು ನನ್ನ ಎರಡನೇ ವಿಡಿಯೋ. ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಅಂತ. ಸೊ ಇದು ನನ್ನ ಸೆಕೆಂಡ್ ವಿಡಿಯೋ ಇದೆ. ಇನ್ನು ಮುಂದೆ ಕೂಡ ಸೀರೀಸ್ ಆಗಿ ಪಾರ್ಟ್ 3, ಪಾರ್ಟ್ 4 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಡಿಯೋ ಇದೆ. ಸೊ ಏನ್ ಶಿಕ್ಷಕರ ನೇಮಕಾತಿ ಆಗ್ತದೆ, ಆಲ್ರೆಡಿ ಗೆಜೆಟ್ ಪಾಸ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಪರೀಕ್ಷೆಗೆ ಯಾರ್ಯಾರು ತಯಾರು ಮಾಡ್ತಿದಾರಲ್ಲ ಬಾಯು ಶಿಕ್ಷಕರು, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತಾನೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಗ್ರಾಮರ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹಿಯರ್ ಯುವರಾಜ್ ಫ್ರಮ್ UV Talk ಚಾನಲ್. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ಸ್. ಡಿಯರ್ ಸ್ಟೂಡೆಂಟ್ಸ್, ನೋಡಿ ನಿಮ್ ಸ್ಕ್ರೀನ್ ಮೇಲೆ ಕ್ವಶನ್ ಬರ್ತಾ ಇದೆ. ಸೊ GPSTR ಅಂಡ್ HSTR ಇಂಗ್ಲಿಷ್ ಗ್ರಾಮರ್ ಸೀರೀಸ್ ಪಾರ್ಟ್ 2 ಅಂತ ವಿಡಿಯೋ ಇದು. ಸೊ ಪಾರ್ಟ್ 1 ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ಕೂಡ ನೋಡಿ. ಸೊ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಫಸ್ಟ್ ಕ್ವಶನ್ ಬರ್ತಾ ಇದೆ. ಕ್ವಶನ್ ನಂಬರ್ 1, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದೆ. ಸೊ ಕ್ವಶನ್ ಬಂದ್ಬಿಟ್ಟು ಶಿ ಈಸ್ ಲುಕಿಂಗ್ ಫಾರ್ವರ್ಡ್ ಡ್ಯಾಶ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮೀಟ್, ಆಪ್ಷನ್ ಬಿ ಮೀಟಿಂಗ್, ಆಪ್ಷನ್ ಸಿ ಟು ಮೀಟ್, ಆಪ್ಷನ್ ಡಿ ಮೆಟ್ ಅಂತ ಇದೆ. ಸೊ ಶಿ ಈಸ್ ಲುಕಿಂಗ್ ಫಾರ್ವರ್ಡ್ ಡ್ಯಾಶ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ 4 ಆಪ್ಷನ್ಸ್ ಇದೆ. ಸೊ ಯು ಹ್ಯಾವ್ ರೈಟ್ ದ ರೈಟ್ ಆನ್ಸರ್. ಸೊ ನೀವು ಒಂದು ಕೆಲಸ ಮಾಡಿ ವಿದ್ಯಾರ್ಥಿಗಳೇ, ಸೊ ಯಾರು ಪ್ರಿಪರೇಷನ್ ಮಾಡ್ತಾರೆ ಎಕ್ಸಾಮ್ಗೆ, ಸೊ ಬೆಟರ್ ಈ ವಿಡಿಯೋ ನೋಡ್ಬೇಕಾದ್ರೆ ಒಂದು ಬುಕ್, ಒಂದು ಪೆನ್ಸಿಲ್ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಕ್ವಶನ್ ಸ್ಕ್ರೀನ್ ಮೇಲೆ ಬಂದಾಗೆ ಸೊ ನೀವು ಕೂಡ ರೈಟ್ ಆನ್ಸರ್ ಬರಿತಾ ಹೋಗಿ. ನಾನು ಕೂಡ ಆನ್ಸರ್ ಅನ್ನ ಹೇಳ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಆನ್ಸರ್ ಹೇಳ್ತೀನಿ, ಪ್ರತಿ ಒಂದು ಕ್ವಶನ್ ಆದ್ಮೇಲೆ ಆನ್ಸರ್ ಕೂಡ ನಿಮ್ಗೆ ಹೇಳ್ತೀನಿ. ಅದು ಆನ್ಸರ್ ಹೇಗೆ ಬರ್ತದೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಬಟ್ ನೀವು ಕೂಡ ಕ್ವಶನ್ ಆನ್ಸರ್ ಅನ್ನ ಮಾರ್ಕ್ ಮಾಡ್ತಾ ಹೋಗಿ. ಅಟ್ ದ ಎಂಡ್ ಅಂದ್ರೆ ಇಲ್ಲಿ ಇರುವಂತ ಎಲ್ಲ ಕ್ವಶನ್ಸ್ ಮುಗಿದಾದ್ಮೇಲೆ ಸೊ ನೀವು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು, ಎಷ್ಟು ಕ್ವಶನ್ಗೆ ನೀವು ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ, ಸೊ ಎಷ್ಟು ರಾಂಗ್ ಆಗಿದೆ ಅನ್ನೋದನ್ನ. ಓಕೆ, ಇಲ್ಲಿ ನೋಡಿ ಮತ್ತೊಂದ್ಸರಿ ಹೇಳ್ತೀನಿ. ಶಿ ಈಸ್ ಲುಕಿಂಗ್ ಫಾರ್ವರ್ಡ್ ಡ್ಯಾಶ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್, ಮೀಟ್, ಮೀಟಿಂಗ್, ಟು ಮೀಟ್, ಮೆಟ್ ಅಂತ ಇದೆ. ಲೆಟ್ಸ್ ಮೂವ್ ಅಂತ ಆನ್ಸರ್. ನೋಡಿ ಆನ್ಸರ್ ಬಂದ್ಬಿಟ್ಟು ಈ ಕ್ವಶನ್ಗೆ ಬಿ, ಆಪ್ಷನ್ ಬಿ ಮೀಟಿಂಗ್ ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಮೀಟಿಂಗ್ ಅಂತ ಯಾಕೆ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ರೆ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ ಆದ್ಮೇಲೆ ಆನ್ಸರ್ ಯಾಕೆ ಬರುತ್ತಾ ಅಂತ ಹೇಳೋದಕ್ಕೆ. ಆಫ್ಟರ್ ಲುಕ್ ಫಾರ್ವರ್ಡ್, ಸೊ ನೋಡಿ ಲುಕ್ ಫಾರ್ವರ್ಡ್ ಬಂದಾದ್ಮೇಲೆ ಸೊ ನಾವು ಕಂಪಲ್ಸರಿ ಏನ್ ಯೂಸ್ ಮಾಡ್ಬೇಕಂದ್ರೆ ಜೀರಂಡ್ ಅಂದ್ರೆ ವರ್ಬ್ ಪ್ಲಸ್ ING ನ ಬಳಸಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ವರ್ಬ್ ಪ್ಲಸ್ ING ಅಂದ್ರೆ ಮೀಟಿಂಗ್, ಇಲ್ಲಿ ಮೀಟ್ ಪ್ಲಸ್ ING ಅಂದ್ರೆ ಮೀಟಿಂಗ್ ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ದ ಸೆಕೆಂಡ್ ಕ್ವಶನ್. ನೋಡಿ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನಿಮ್ ಸ್ಕ್ರೀನ್ ಮೇಲೆ ಐಡೆಂಟಿಫೈ ದ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಅಂತ ಇದೆ. ಸೊ ಮೇ ಬಿ ಯು ಹರ್ಡ್ ಅಬೌಟ್ ದ ಪಂಕ್ಚುಯೇಷನ್ ಮಾರ್ಕ್ ಬಗ್ಗೆ ನೀವು ಕೇಳ್ತೀರಾ. ಅಂದ್ರೆ ನಾವು ಈ ಫುಲ್ ಸ್ಟಾಪ್, ಕಾಮಾ ಅಥವಾ ಡಬಲ್ ಇಂಟರ್ಡ್ ಕಾಮಾ ಇರುತ್ತೆ, ಸಿಂಗಲ್ ಇಂಟರ್ಡ್ ಕಾಮಾ ಇರುತ್ತೆ, ಹೌದಾ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಕೇಳ್ತೀರಿ ನೀವು. ಹಾಗಾದ್ರೆ ಇಲ್ಲಿ 4 ಸೆಂಟೆನ್ಸ್ ಇದೆ ನಿಮ್ಮ ಮುಂದೆ. ಆಪ್ಷನ್ ಎ ಎಸ್ ಐ ಕ್ಯಾನ್ ಹೆಲ್ಪ್ ಯು, 4 ಆಲ್ಮೋಸ್ಟ್. ಬಿ ಎಸ್ ಐ ಕ್ಯಾನ್ ಹೆಲ್ಪ್ ಯು, ಎಸ್ ಐ ಕ್ಯಾನ್ ಹೆಲ್ಪ್ ಯು, ಎಸ್ ಐ ಕ್ಯಾನ್ ಹೆಲ್ಪ್ ಯು ಅಂತ 4 ಸೇಮ್ ಸೆಂಟೆನ್ಸ್ ಇದೆ. ಬಟ್ ಈ 4 ಸೆಂಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡಿರುವಂತ ಪಂಕ್ಚುಯೇಷನ್ ಮಾರ್ಕ್ ಅಂದ್ರೆ ಇಲ್ಲಿ ನಾವು ಫುಲ್ ಸ್ಟಾಪ್ ಯೂಸ್ ಮಾಡಿದ್ವಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೇವಲ. ಇಲ್ಲಿ ನೋಡಿ ಇಲ್ಲೊಂದು ಫಸ್ಟ್, ಸೆಕೆಂಡ್, ಬಿ ಅಲ್ಲಿ ಕಾಮಾ ಇದೆ, ಲಾಸ್ಟ್ ಇಲ್ಲಿ ಫುಲ್ ಸ್ಟಾಪ್ ಇದೆ. ಇಟ್ಸ್ ಕಾಮನ್ ಬರುತ್ತೆ ಎಲ್ಲರಿಗೂ, ಎಲ್ಲ ಸೆಂಟೆನ್ಸ್ ಫುಲ್ ಸ್ಟಾಪ್ ಕಾಮನ್ ಬರುತ್ತೆ. ನೋಡಿ ಆಪ್ಷನ್ ಸಿ ಅಲ್ಲಿ ನಾವು ಎಸ್ ಮತ್ತು ಐ ಆದ್ಮೇಲೆ ಕಾಮಾ ಯೂಸ್ ಮಾಡಿದ್ವಿ. ಸೊ ಎಸ್ ಇಲ್ಲಿ ಎಸ್ ಆದ್ಮೇಲೆ ಕಾಮಾ ಯೂಸ್ ಮಾಡಿದ್ವಿ. ಸೊ ಸಾರಿ ಕಾಮಾ ಅಲ್ಲ ಯೂಸ್ ಮಾಡಿದ್ವಿ. ಹಾಗಾದ್ರೆ ಈ 4 ABCD 4 ಆಪ್ಷನ್ ಅಲ್ಲಿ ಯಾವುದು ಪ್ರಾಪರ್ ಆಗಿರುವಂತ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈ ತರ ಕ್ವಶನ್ಸ್ ಕೂಡ ಎಕ್ಸಾಮ್ ಅಲ್ಲಿ ಅರೈಸ್ ಆಗುತ್ತೆ ಸ್ಟೂಡೆಂಟ್ಸ್. ನೋಡಿ ಕ್ವಶನ್ ಸರಿಯಾಗಿ ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ ಬಿ. ಓಕೆ, ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಎಸ್ ಐ ಕ್ಯಾನ್ ಹೆಲ್ಪ್ ಯು. ಸೊ ಈ ಸೆಂಟೆನ್ಸ್ ಅಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಯಾಕೆ ಇದೆ ಅಂತಂದ್ರೆ ನೋಡಿ, ಕಾಮಾ ಈಸ್ ಯೂಸ್ಡ್ ಆಫ್ಟರ್ ಇಂಟ್ರೊಡಕ್ಟರಿ ವರ್ಡ್ಸ್ ಲೈಕ್ ಎಸ್ ಅಂತ. ಸೊ ನಾವೇನ್ ಇಂಟ್ರೊಡಕ್ಟರಿ ವರ್ಡ್ಸ್ ಯೂಸ್ ಮಾಡ್ತೀವಲ್ಲ ಅದಾದ್ಮೇಲೆ ನಾವು ಕಾಮಾ ಯೂಸ್ ಮಾಡ್ತಿರೋದ್ರಿಂದ ಎಸ್ ಐ ಕ್ಯಾನ್ ಹೆಲ್ಪ್ ಯು, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವೈಸ್ ಅಂತ ಇದೆ. ಸೊ ಪ್ರಾಪರ್ ಆಗಿರುವಂತ ಒಂದು ಪ್ಯಾಸಿವ್ ವೈಸ್ ಅನ್ನ ಚೂಸ್ ಮಾಡೋದಿದೆ. ಕ್ವಶನ್ ಬಂದ್ಬಿಟ್ಟು ದೇ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ನೆಕ್ಸ್ಟ್ ವೀಕ್ ಅಂತ ಇದೆ. ಸೊ ದೇ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ನೆಕ್ಸ್ಟ್ ವೀಕ್. ಸೊ ಈ ಪ್ರಶ್ನೆಗೆ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ದ ಪ್ರೊಜೆಕ್ಟ್ ವಿಲ್ ಕಂಪ್ಲೀಟ್ ನೆಕ್ಸ್ಟ್ ವೀಕ್, ಆಪ್ಷನ್ ಬಿ ದ ಪ್ರೊಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ ನೆಕ್ಸ್ಟ್ ವೀಕ್, ಆಪ್ಷನ್ ಸಿ ದ ಪ್ರೊಜೆಕ್ಟ್ ಈಸ್ ಕಂಪ್ಲೀಟೆಡ್ ನೆಕ್ಸ್ಟ್ ವೀಕ್, ಆಪ್ಷನ್ ಡಿ ದ ಪ್ರೊಜೆಕ್ಟ್ ಹ್ಯಾಸ್ ಕಂಪ್ಲೀಟೆಡ್ ನೆಕ್ಸ್ಟ್ ವೀಕ್ ಅಂತ 4 ಆಪ್ಷನ್ಸ್ ಇದೆ ವಿದ್ಯಾರ್ಥಿಗಳಲ್ಲಿ. ಸೊ ಈ 4 ಆಪ್ಷನ್ ಅಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ.
ಸೊ ಪ್ರಶ್ನೆ ಬಂದ್ಬಿಟ್ಟು ದೇ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ನೆಕ್ಸ್ಟ್ ವೀಕ್ ಅಂತದೆ. ಇದಕ್ಕೆ ರಿಲೇಟೆಡ್ 4 ಆಪ್ಷನ್ಸ್ ಅನ್ನ ಕೊಟ್ಟಿದೀವಿ ನಾವು. ಸೊ ನೋಡಿ, ಈ 4 ಆಪ್ಷನ್ ಅಲ್ಲಿ ಸರಿಯಾದ ಆನ್ಸರ್ ನ ನೀವು ನಿಮ್ಮ ಬುಕ್ಸ್ ಅಲ್ಲಿ ಬರೆದಿಟ್ಕೊಳ್ಳಿ. ಸೊ ಆದ್ಮೇಲೆ ನಾನು ಆನ್ಸರ್ ಕೂಡ ಹೇಳ್ತೀನಿ. ಸೊ ನಿಮ್ದು ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತ ಕೂಡ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಕೋಬಹುದು. ಓಕೆ, ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ದೇ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ನೆಕ್ಸ್ಟ್ ವೀಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ ಪ್ರೊಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ ನೆಕ್ಸ್ಟ್ ವೀಕ್ ಅಂತ. ಓಕೆ, ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದೇ ಪ್ರಶ್ನೆ ಇದೇ ಆನ್ಸರ್ ಯಾಕಂತಾರೆ ಫ್ಯೂಚರ್ ಪ್ಯಾಸಿವ್ ಏನಾಗ್ತಾರೆ ವಿಲ್ ಪ್ಲಸ್ ಬಿ ಅನ್ನ ತಗೊಳುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ ಆಮೇಲೆ. ಹೀಗಾಗಿ ವಿಲ್ ಬಿ ಬರುತ್ತೆ. ನೀವು ಫ್ಯೂಚರ್ ಪ್ಯಾಸಿವ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ದೇ ವಿಲ್, ಇದು ಆಲ್ಮೋಸ್ಟ್ ಈ ಆಕ್ಟಿವೈಸ್ ಇರುವಂತ ಸೆಂಟೆನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೌದಾ. ದೇ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ನೆಕ್ಸ್ಟ್ ವೀಕ್ ಅಂತ. ಸೊ ನಾವು ಫ್ಯೂಚರ್ ಟೆನ್ಸ್ ಇರುವಂತ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಫ್ಯೂಚರ್ ಪ್ಯಾಸಿವ್ ಇದ್ದಂತ ಪ್ಯಾಸಿವ್ ಮಾಡಬೇಕಾದ್ರೆ ವಿಲ್ ಪ್ಲಸ್ ಬಿ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹೀಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ಇದೆ. ಹಾರ್ಡ್ಲಿ ಹ್ಯಾಡ್ ದ ಟ್ರೈನ್ ಅರೈವ್ಡ್ ಡ್ಯಾಶ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ಅಂತದೆ. ಹಾರ್ಡ್ಲಿ ಹ್ಯಾಡ್ ದ ಟ್ರೈನ್ ಅರೈವ್ಡ್ ಡ್ಯಾಶ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ಅಂತದೆ. ಹಿಯರ್ 4 ಆಪ್ಷನ್ಸ್ ಆರ್ ದೇರ್. ಆಪ್ಷನ್ ಎ ದೆನ್, ಆಪ್ಷನ್ ಬಿ ದೆನ್, ಆಪ್ಷನ್ ಸಿ ವೆನ್, ಆಪ್ಷನ್ ಡಿ ವೈಲ್ ಅಂತದೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂತ ನೀವು ಗೆಸ್ ಮಾಡಬಹುದು ವಿದ್ಯಾರ್ಥಿಗಳೇ. ಹಾರ್ಡ್ಲಿ ಹ್ಯಾಡ್ ದ ಟ್ರೈನ್ ಅರೈವ್ಡ್ ಡ್ಯಾಶ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ಅಂತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವೆನ್ ಈಸ್ ದ ರೈಟ್ ಆನ್ಸರ್ ಹಿಯರ್ ವಿದ್ಯಾರ್ಥಿಗಳೇ. ಹಾರ್ಡ್ಲಿ ಹ್ಯಾಡ್ ದ ಟ್ರೈನ್ ಅರೈವ್ಡ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತದೆ. ಸೊ ವೈ ಯು ಶುಡ್ ಯೂಸ್ ದಿಸ್ ಕ್ವಶನ್ ಅಂದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ನಾನು. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಓಕೆ, ಹಿಯರ್ ಇಸ್ ದ 5th ಕ್ವಶನ್. ಫೈಂಡ್ ದ ಸಿನೋನಿಮ್ ಆಫ್ ದ ಡಿಲಿಗೆಂಟ್ ಅಂತದೆ. ಓಕೆ, ಸಿ ದರ್ ಇಲ್ಲಿ ಲೇಜಿ, ಕೇರ್ಲೆಸ್, ಹಾರ್ಡ್ ವರ್ಕಿಂಗ್, ವೀಕ್ ಅಂತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅನ್ನ ನೀವು ಗೆಸ್ ಮಾಡಬೇಕಾಗುತ್ತೆ. Find the synonym of the diligent. Okay, here 4 questions are there. See there, the right answer for this question is, see there, ಯಾವುದು ಇದೆ ನೋಡಿ ರೈಟ್ ಆನ್ಸರ್. ಆನ್ಸರ್ ಸಿ is the right answer. So here hard working is the right answer because ಇದು ಮೇಲೆ 3 ಕೂಡ lazy, careless, weak, they all are looking same. So here C is the right answer. Okay, why should you use the hard working ಯಾಕಂತ ಬಳಸ್ತೀವಿ ಅಂತಾರೆ, diligent is equal to hard working industrious ಅಂತ ಕರಿತೀವಿ ನಾವು. ಅಂದ್ರೆ ಇದು ನೋಡಿ, ಲೇಜಿ, ಕೇರ್ಲೆಸ್, ವೀಕ್ ಇದೆಲ್ಲ ಕೂಡ 3 ಕೂಡ ಒಂದೇ ತರನಾಗಿ ಬರುತ್ತೆ. ಬಟ್ ಹಾರ್ಡ್ ವರ್ಕಿಂಗ್ ಇಸ್ ದ ಡಿಫ್ರೆಂಟ್ ವರ್ಡ್ ಇದೆ. ಹೀಗಾಗಿ ಜೊತೆಗೆ ಡಿಲಿಗೆಂಟ್ ಮೀನ್ಸ್ ಸೇಮ್, ಹಾರ್ಡ್ ವರ್ಕಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ದಟ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳಲ್ಲಿ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. ನೋಡಿ, 6ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚೂಸ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಸೊ ಇಲ್ಲಿ ರವಿ ಸೇಡ್ ಐ ಆಮ್ ಬ್ಯುಸಿ ಅಂತ ಇದೆ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ Ravi said that I was busy. Option B Ravi said that he was busy. Option C Ravi said that he is busy. Option D Ravi says that he was busy. So reported speech ಬಗ್ಗೆ ನಾನು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಆ ವಿಡಿಯೋ ಕೂಡ ನೋಡಬಹುದು. ಜೊತೆಗೇನೆ ಈ ಎಲ್ಲ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ ಆನ್ ದ ಕಮೆಂಟ್ ಬಾಕ್ಸ್. ನಾನು ಅಲ್ಲಿ ಕೂಡ ಆನ್ಸರ್ ಹೇಳ್ತೀನಿ. ಸಿ ನೋಡಿ, ಕ್ವಶನ್ ನೋಡಿ, ರವಿ ಸೇಡ್ ಐ ಆಮ್ ಬ್ಯುಸಿ ಅಂತದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಟೆನ್ಸಸ್ ಚೇಂಜ್ ಮಾಡಬೇಕಾಗುತ್ತೆ. ಆಕ್ಟಿವೈಸ್ ಪ್ಯಾಸಿವೈಸ್ ಅಲ್ಲಿ ಆಗಲ್ಲ, ಟೆನ್ಸ್ ಚೇಂಜ್ ಆಗಲ್ಲ. ಬಟ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಟೆನ್ಸಸ್ ಚೇಂಜ್ ಮಾಡಬೇಕಾಗುತ್ತೆ. ಈ ತರ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ಪ್ರಶ್ನೆ ಯಾವ ಒಂದು ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೋಬೇಕು. ಸೊ ದ ಪ್ರಶ್ನೆ ಬಂದ್ಬಿಟ್ಟು ಐ ಆಮ್ ಬ್ಯುಸಿ, ಇಟ್ ಈಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರುತ್ತೆ ಐ ಆಮ್ ಬ್ಯುಸಿ ಅನ್ನೋದು. ಸೊ ಹಾಗಾದ್ರೆ ಈ ಟೆನ್ಸ್ ಏನಾಗುತ್ತೆ, ಇಟ್ಸ್ ಬಿಕಮ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿರುವಂತಹ ಆನ್ಸರ್ ನೀವು ಗೆಸ್ ಮಾಡಬಹುದು ಯಾವ್ದು ಬರುತ್ತೆ ಅಂತ. ಸೊ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಐ ಬಿಕಮ್ ವಾಟ್ ಹ್ಯಾಪನ್ ಹಿಯರ್, ರವಿ ಸೇಡ್ ಐ ಆಮ್ ಬ್ಯುಸಿ. ಬಟ್ ಅಂದ್ರೆ ರವಿ ಸೇಡ್ ಡ್ಯಾಶ್, ರವಿ ಸೇಡ್ ಅವನು ಬ್ಯುಸಿ ಆಗಿರಂತ. ಅವನು ಅನ್ನೋದಕ್ಕೆ ನಾವೇನ್ ಬಳಸ್ತೀವಿ ನೋಡಿ, ಇಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ ವಿದ್ಯಾರ್ಥಿಗಳೇ. ರವಿ ಸೇಡ್ ದಟ್ ಹಿ ವಾಸ್ ಬ್ಯುಸಿ. ಸೊ ಅವನು ಬ್ಯುಸಿ ಇದ್ದಾನೆ ಅಂತ ಆಗುತ್ತೆ. ವೈ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಟು ಪಾಸ್ಟ್ ಟೆನ್ಸ್ ರಿಪೋರ್ಟೆಡ್ ಸ್ಪೀಚ್. ನಾನು ಅವಾಗ ಹೇಳಿದಾಗೆ ಈ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ, 7th ಕ್ವಶನ್ ನೋಡಿ, 7th ಕ್ವಶನ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ ಇದೆ. ಸೊ ಇಲ್ಲಿ ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ ಟು ಸಿಟ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಕ್ವೈಟ್, ಆಪ್ಷನ್ ಬಿ ಕ್ವೈಟ್, ಆಪ್ಷನ್ ಸಿ ಕ್ವೈಟ್ಲಿ,
ಆಪ್ಷನ್ ಡಿ ಕ್ವೈಟರ್ ಅಂತ. ಸೊ ಕ್ವೈಟ್ಲಿ, ಕ್ವೈಟರ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಸಿಟ್ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಅಥವಾ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಪ್ರಾಪರ್ ಆಗಿರುವಂತ ವರ್ಡ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಕ್ವಶನ್ ಓದಿ ಆನ್ಸರ್ ಅನ್ನು ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಿ ಯಾವ್ದು ಬರುತ್ತೆ ಅಂತ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಹೌದಾ, ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಅಲ್ಲಿ 4 ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಿಬಿಡ್ತೀರಾ, ಇದು 2 ರಾಂಗ್ ಅಂತ. ಇನ್ನೆರಡು ಯಾವ್ದಂತ ಗೊತ್ತೇ ಆಗಲ್ಲ, ಆಲ್ಮೋಸ್ಟ್ ಯಾವ್ದು ಆನ್ಸರ್ ಅಂತ ಗೊತ್ತೇ ಆಗಲ್ಲ, ಎರಡನ್ನೂ ಕೂಡ ಸರಿ ಆನ್ಸರ್ ಇರುತ್ತೆ. ಸೊ ಈ ತರ ಇರುತ್ತೆ MCQ ಕ್ವಶನ್ಸ್ ಅಲ್ಲಿ. ಸೊ ನೋಡಿ, ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಸಿಟ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ ಸಿ. ಓಕೆ, ಕ್ವೈಟ್ಲಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದೆ ನೋಡಿ, ಕ್ವೈಟ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, 5 ನೋಡಿ, an adverb quietly modifies the verb sit. ಓಕೆ, ಈ ಸಿಟ್ ಅನ್ನೋ ವರ್ಬ್ ಅನ್ನ ಈ adverb ಏನಂತೆ ಮಾಡಿಫೈ ಮಾಡುತ್ತೆ, ಯಾವುದು ಕ್ವೈಟ್ಲಿ ಅನ್ನೋದು. ಸೊ ಹೌ ಈ ಸಿಟ್, ಹೌ ದ ಟೀಚರ್ ಆಸ್ಕ್ಡ್ ಟು ಸ್ಟೂಡೆಂಟ್ ಟು ಸಿಟ್ ಕ್ವೈಟ್ಲಿ. ಸೊ ಟೀಚರ್ ಮಕ್ಕಳಿಗೆ ಯಾವ ರೀತಿ ಕೂತ್ಕೊಂತ ಹೇಳ್ತಾರೆ, ಕ್ವೈಟ್ಲಿ ಅಂದ್ರೆ ಸುಮ್ಮನೆ ಕೂತ್ಕೋಬೇಕಂತ ಹೇಳ್ತಾರೆ. ಹಿಯರ್ ಕ್ವೈಟ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 8th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಇದೆ. ಸೊ ಕ್ವಶನ್ ನೋಡಿ, ಇಫ್ ಐ ಡ್ಯಾಶ್ ಎನಫ್ ಮನಿ ಐ ವುಡ್ ಬೈ ನ್ಯೂ ಲ್ಯಾಪ್ಟಾಪ್ ಅಂತ ಇದೆ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್, ಆಪ್ಷನ್ ಸಿ ವಿಲ್ ಹ್ಯಾವ್, ಆಪ್ಷನ್ ಡಿ ಹ್ಯಾಸ್ ಅಂತ ಇದೆ. ಸೊ ಈ 4 ಆಪ್ಷನ್ ಅಲ್ಲಿ ಸರಿಯಾದ ಆನ್ಸರ್ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರಶ್ನೆಗೆ ನೋಡಿ, ಪ್ರಶ್ನೆ ಓದಿ ಆಪ್ಷನ್ಸ್ ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಿ. ಸೊ ಜೊತೆಗೆ ವಿದ್ಯಾರ್ಥಿಗಳೇ, ಸೊ ಇದು ನನ್ನ ಸೆಕೆಂಡ್ ವಿಡಿಯೋ ಇರಬಹುದು, ಸ್ಪೆಷಲಿ PSTR, GPSTR ಮತ್ತು HSTR ಗೆ. ಬಟ್ ಇದನ್ನ ಬಿಟ್ಟು ಆಲ್ರೆಡಿ ಮೋರ್ ದೆನ್ 375+ ವಿಡಿಯೋಸ್ ಇದೆ ನನ್ನ UV Talk ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಆ ವಿಡಿಯೋ ಕೂಡ ನೀವು ನೋಡಬಹುದು, ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಈ ಗ್ರಾಮರ್ ಮತ್ತು ಗ್ರಾಮರ್ ರಿಲೇಟೆಡ್ ಇರ್ಬೋದು, ಹಾಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲ ಕೂಡ ನೋಡಬಹುದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಜೊತೆಗೆ ಇನ್ ಫ್ಯೂಚರ್ ಅಲ್ಲಿ ಕೂಡ ನಾನು ಸಾಕಷ್ಟು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ವಿಡಿಯೋನ ನೀವು ನೋಡಬಹುದು ವಿದ್ಯಾರ್ಥಿಗಳು. ಓಕೆ, ಲೆಟ್ಸ್ ಮೂವ್ ಆನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಹ್ಯಾಡ್. ಇಫ್ ಐ ಹ್ಯಾಡ್ ಎನಫ್ ಮನಿ ಐ ವುಡ್ ಬೈ ಎ ನ್ಯೂ ಲ್ಯಾಪ್ಟಾಪ್ ಅಂತ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಇದರ ಎಕ್ಸ್ಪ್ಲೇಷನ್ ನೋಡಿ, ದಿಸ್ ಇಸ್ ದ ಸೆಕೆಂಡ್ ಕಂಡೀಷನಲ್ ಬರುತ್ತೆ. ಹೀಗಾಗಿ ಸೆಕೆಂಡ್ ಕಂಡೀಷನಲ್ ಇರೋದ್ರಿಂದ ಅಲ್ಲಿ ಹ್ಯಾಡ್ ಅನ್ನ ಬಳಸ್ತಾ ಇದೀವಿ. ಓಕೆ, ಲೆಟ್ಸ್ ಮೂವ್ ಆನ್ ದ 9th ಕ್ವಶನ್. ಸಿ ದೇರ್, ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಅಂತದೆ. ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಅಂತದೆ. ಸೊ ಈ ಸೆಂಟೆನ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು, ಇದು ಯಾವ ಸೆಂಟೆನ್ಸ್ ಅಂತ. ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಡಿಕ್ಲೇರೇಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಅಂತದೆ. ಸೊ ಈ 4 ಸೆಂಟೆನ್ಸ್ ಗಳಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಇದು ಯಾವ ಒಂದು ಕ್ಯಾಟಗರಿ ಬಲ್ಲಿ ಬರುತ್ತೆ ಅಂತ ನೀವು ಗೆಸ್ ಮಾಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ ಸಿ. ಆಪ್ಷನ್ ಸಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಆನ್ಸರ್ ಆಗುತ್ತೆ. ಸೊ 5 ನೋಡಿ, ಬಿಕಾಸ್ ಇಟ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಎಮೋಷನ್, ಸೊ ಇಟ್ ಈಸ್ ಅನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ. ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್ ಇದೇನು ಹೇಳ್ತದೆ, ಸ್ಟ್ರಾಂಗ್ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತದೆ. ಹೀಗಾಗಿ ಇದಕ್ಕೆ ನಾವೇನಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ಯು ಶುಡ್ ಆಸ್ಕ್ ಮಿ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಲಾಸ್ಟ್ ಕ್ವಶನ್, 10th ಕ್ವಶನ್ ಬರ್ತದೆ ನೋಡಿ. 10ನೇ ಕ್ವಶನ್ ಕೂಡ ಫಿಲ್ ಇನ್ ದ ಬ್ಲಾಂಕ್ ಇದೆ. ಸೊ ಇಲ್ಲಿ ನೋ ಸೂನರ್ ಹ್ಯಾಡ್ ಶಿ ರೀಚ್ಡ್ ಹೋಮ್ ಡ್ಯಾಶ್ ದ ಪವರ್ ವೆಂಟ್ ಆಫ್ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ವೆನ್, ಆಪ್ಷನ್ ಬಿ ದೆನ್, ಆಪ್ಷನ್ ಸಿ ದೆನ್, ಆಪ್ಷನ್ ಡಿ ವೈಲ್ ಅಂತ ಇದೆ. ಸೊ ನೋ ಸೂನರ್ ಹ್ಯಾಡ್ ದ ಶಿ ರೀಚ್ಡ್ ಹೋಮ್ ಡ್ಯಾಶ್ ದ ಪವರ್ ವೆಂಟ್ ಆಫ್ ಅಂತ ಇದೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ನೀವು ರೈಟ್ ಆನ್ಸರ್ ನ ಫೈಂಡ್ ಔಟ್ ಮಾಡಬೇಕು. ತುಂಬಾ ಈಸಿ ಆಗಿರುವಂತ ಕ್ವಶನ್ ಇದು. ನೋ ಸೂನರ್, ಅದ್ರ ಮುಂದೆ ಒಂದು ವರ್ಡ್ ಕಾಮನ್ ಆಗಿ ಬಂದೇ ಬರುತ್ತೆ. ಯಾವ್ದಂತ ನೋಡಿ, 4ರಲ್ಲಿ ನೋ ಸೂನರ್. ಹೌದಾ, ಐದರ್ ನೋರ್ ಐದರ್ ಅವ್ರ ತರ ನೋ ಸೂನರ್, ನಾಟ್ ಓನ್ಲಿ ಬಟ್ ಆಲ್ಸೋ ಈ ತರ ಇರ್ತಲ್ಲ. ನೋ ಸೂನರ್ ಅದ್ರ ಮುಂದೆ ಒಂದು ವರ್ಡ್ ಬಂದೇ ಬರುತ್ತೆ. ಯಾವುದು ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ 5 ಬಿಕಾಸ್ ನೋಡಿ ದ ಕರೆಕ್ಟ್ ಪೇರ್ ಇಸ್ ನೋ ಸೂನರ್ ದೆನ್. ಓಕೆ, ನೋ ಸೂನರ್ ಜೊತೆ ಪ್ರಾಪರ್ ಆಗಿರೋ ಪೇರ್ ಯಾವ್ದು ಬರುತ್ತೆ, ನೋ ಸೂನರ್ ವೈಲ್, ನೋ ಸೂನರ್ ವೆನ್, ನೋ ಸೂನರ್ ದೆನ್ ಅಂತ ಬರಲ್ಲ. ನೋ ಸೂನರ್ ದೆನ್ ಇಸ್ ದ ಸೊ ರೈಟ್, ಇಲ್ಲಿ ಒಂದು ಪೇರ್ ಆಗುತ್ತೆ. ಹೀಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಸ್ಟೂಡೆಂಟ್ಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೀವು ಏನೇ ಡೌಟ್ ಕೂಡ ಕೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ನನ್ನ UV Talk ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.